ಹಲೋ, ಏನಣ್ಣ? ಹಲೋ ನಿಲು, ನೀನು ಹೇಳಿದ್ ಸರಿ. ಅವ್ನು ಸಿದ್ದು ಭಾಳ ಕೆಲಾಡಿ. ನಾನು ನಿಂದೇನೆ ಬರ್ತಿದ್ದೀನಿ. ನನಗೆ ಏನು ಮಾಡಬೇಕು? ಅಣ್ಣ, ಈಗ ನೀನು ಎಲ್ಲಿದ್ಯಾ? ಬಸ್ ಸ್ಟಾಪ್ ಪಕ್ಕದ ರೋಡಲ್ಲಿ. ಅಣ್ಣ, ಹಾಗೆ ಸ್ವಲ್ಪ ಮುಂದೆ ಬಂದು ಬಲಕ್ಕೆ ತಗೋ. ಅಲ್ಲಿ 3ನೇ ಕ್ರಾಸಲ್ಲಿ ಲೆಫ್ಟ್ ತಗೋ. ಸರಿ ಆಯ್ತು. ಇವತ್ತು ನಾನು ಜೀವಂತವಾಗಿ ಬದುಕಿದ್ದೀನಿ ಅಂದರೆ ಅದಕ್ಕೆ ಅವರ ಅಪ್ಪನೇ ಕಾರಣ. ನನ್ನ ಪ್ರಾಣ ಉಳ್ಸೋಕೆ ಹೋಗಿ ಅವ್ರ ಪ್ರಾಣ ಕೊಟ್ಟರು. ಪಾಪ ನಮ್ಮ ವೆಂಕಿ ಈ ಕಡೆ ಅಪ್ಪನೂ ಕಳ್ಕೊಂಡ, ಅಮ್ಮನೂ ಇಲ್ಲ. ವಿಲಿ 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 ಅಂತ ಕಂದ ಒದ್ದಾಡ್ತಿತ್ತು. ಜಾನು, ಇಲ್ಲಿ ನಿಂತ್ಕೊಂಡು ಏನಮ್ಮ ಯೋಚನೆ ಮಾಡ್ತಿದ್ಯಾ? ಅದೇ ಅಮ್ಮ, ಅಪ್ಪನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ಅವತ್ತು ಅವ್ರಿಗೇನಾದರೂ ನಂಗೆ ಯೋಚನೆ ಮಾಡೋಕ್ಕೂ ಭಯ ಆಗ್ತದೆ. ನಿನಗಷ್ಟೇ ಅಲ್ಲಮ್ಮ, ನನಗೂ ಅಷ್ಟೇ. ಒಂದೊಂದ್ಸಲ ಆ ಘಟನೆನ ಯೋಚನೆ ಮಾಡಿದಾಗ ತುಂಬ ಭಯ ಆಗುತ್ತೆ. ಅವತ್ತಿನ ದಿವಸ ಅವ್ರು ಹೋಗೋ ಬದಲು ನಿಮ್ಮಪ್ಪಂಗೇನಾದರೂ, ನಿಮ್ಮಪ್ಪನ ನಾವೇನಾದ್ರೂ ಕಳ್ಕೊಂಡ್ಬಿಟ್ಟಿದ್ದಿದ್ರೆ ನನಗೆ ಸೌಭಾಗ್ಯನೇ ಇರ್ತಾ ಇರ್ಲಿಲ್ಲ, ನೀವು ಯಾರೂ ಇರ್ತಿರ್ಲಿಲ್ಲ. ವೆಂಕಿ ಅಪ್ಪ ನಿಮ್ಮಪ್ಪಂಗೆ ಜೀವನ ಎರಡನ್ನೂ ಕೊಟ್ಟವರು. ಅವ್ರ ಋಣನ ಈ ಜನ್ಮದಲ್ಲಿ ತೀರ್ಸಕ್ಕೆ ಸಾಧ್ಯ ಇಲ್ಲ. ಹೌದಮ್ಮ, ಯಾವತ್ತೂ ಅವ್ರ ಋಣನ ಮರೆಯೋಕ್ಕಾಗಲ್ಲ, ನಾವು ಮರೀಲೂಬಾರ್ದು. ಅಂದಹಾಗೆ ಅಣ್ಣಂಗೆ ಅಮ್ಮ ಇದ್ರು ಅಂತ ಹೇಳಿದ್ರಲ್ಲ, ಅವ್ರಿಗೆ ಎಲ್ಲಿದ್ದಾರೆ? ಗೊತ್ತಿಲ್ಲ, ಅವ್ರು ಎಲ್ಲಿ ಹೋದ್ರು ಅಂತಾನೆ ಗೊತ್ತಿಲ್ಲ. ವೆಂಕಿನ ನಮ್ಮ ಮಡ್ಲಿಗೆ ಹಾಕಿ ಅದು ಎಲ್ಲಿ ಹೊಟ್ಟೋದ್ರೋ ಏನೋ. ಆದರೆ ಅವತ್ತು ಫಂಕ್ಷನಲ್ಲಿ ಅವರನ್ನು ನೋಡಿದ್ರಂತೆ. ಆಮೇಲೆ ಆಕೆ ಎಲ್ಲಿ ಹೋದ್ರು ಅಂತಾನೆ ಗೊತ್ತಿಲ್ಲ. ಪಾಪ ವೆಂಕಿನೂ ನೋಡ್ತಾ ಇದ್ದಾನೆ, ಎಲ್ಲಿ ಹುಡುಕಿದ್ರು ಸಿಗ್ತಾ ಇಲ್ಲ. ಅವರನ್ನ ಯಾವಾಗ ನೋಡ್ತೀವೋ ಆ ಭಾಗ್ಯ ಯಾವಾಗ ಬರುತ್ತೋ ಅಂತ ನಾನು ಕಾಯ್ತಾ ಇದ್ದೀನಿ. ನೀನು ಜಾಸ್ತಿ ಯೋಚನೆ ಮಾಡಬೇಡ, ಖಂಡಿತ ಅವರಮ್ಮ ಸಿಕ್ಕೇ ಸಿಗ್ತಾರೆ. ನೀನು ಅದೇ ಯೋಚನೆ ಮಾಡಿಕೊಂಡು ನೀನು ಆರೋಗ್ಯನ ಹಾಳು ಮಾಡ್ಕೋಬೇಡ. ಅವ್ರ ತಾಯಿನ ನಿನಗೆ ನೋಡೋಕ್ಕಾಗ್ದಲೇ ಇರ್ಬೋದು, ಆದರೆ ವೆಂಕಿ ಅಣ್ಣನ ನೋಡ್ಕೊಳ್ಳೋ ಭಾಗ್ಯ ಸಿಕ್ಕಿದೆಯಲ್ಲ, ಅದಕ್ಕಿಂತ ಇನ್ನೇನು ಬೇಕು ಹೇಳು? ಅದೇನೋ ನಿಜ ನಿಮ್ಮ. ಆದರೂ ಅವನನ್ನು ಅವ್ರ ಅಮ್ಮನ ಜೊತೆ ಸೇರಿಸ್ಬಿಟ್ರೆ ತಾಯಿ ಮಗನ ಒಂದು ಮಾಡಿದ ಪುಣ್ಯನಾದರೂ ನಮಗೆ ಬರುತ್ತೆ. ಆದರೂ ಅಮ್ಮ, ಅಣ್ಣನ ಬಗ್ಗೆ ತುಂಬ ರಹಸ್ಯಗಳಿದ್ದಾವೆ. ಇದು ಯಾವುದು ನಮಗೆ ಯಾವತ್ತೂ ಹೇಳೇ ಇರಲಿಲ್ಲ. ಯಾವಾಗ ಕೇಳಿದ್ರು ಅನಾಥಾಶ್ರಮದಿಂದ ಕರ್ಕೊಂಡು ಬಂದ್ವಿ ಅಂತ ಹೇಳ್ತಿದ್ರಿ. ಅವ್ರ ತಾಯಿ ಇರೋದ್ರ ಬಗ್ಗೆನೂ ಹೇಳಿರ್ಲಿಲ್ವಲ್ಲಮ್ಮ. ಆ ಸಂದರ್ಭನೇ ಬರಲಿಲ್ವಲ್ಲ ಜಾನು. ವೆಂಕಿ ಯಾವತ್ತೂ ನಮ್ಮ ಮಗ ಅಲ್ಲ ಅಂತ ನಮ್ಗೆ ಅನಿಸ್ಲೇ ಇಲ್ಲ. ಅವನು ನಮ್ಮ ಸ್ವಂತ ಮಗ, ಹಿರಿ ಮಗ ಅಂತಾನೆ ನಾವು ಸಾಕಿದ್ದೀವಿ. ಈಗ ಅವ್ರ ಅಮ್ಮನ ಫೋಟೋ ಸಿಕ್ಕಿ ಅವ್ರು ಬದುಕಿದ್ದಾರೆ ಅಂತ ಗೊತ್ತಾದ್ಮೇಲೆ ಅನಿವಾರ್ಯವಾಗಿ ಈ ವಿಷಯನ ಹೇಳೋ ಹಾಗಾಯಿತು. ನೀನು ಜಾಸ್ತಿ ಯೋಚನೆ ಮಾಡಬೇಡ. ಆಮೇಲೆ ಜೀವನದಲ್ಲಿ ಯಾರನ್ನ ಕಳ್ಕೊಳ್ಬೇಕಾದ್ರೂ ನಾವಿರ್ಬೋದು, ಆದರೆ ಅಪ್ಪ ಅಮ್ಮನ್ನ ಕಳ್ಕೊಂಡಿರೋದು ತುಂಬಾ ಕಷ್ಟ. ನೀನು ಸ್ವಲ್ಪ ಸಮಾಧಾನವಾಗಿರು, ಯೋಚನೆ ಮಾಡಬೇಡ. ಹೇಗೂ ಅವ್ರ ತಾಯಿ ಫೋಟೋ ನಾನು ನೋಡ್ತೀನಲ್ವಾ, ಆದಷ್ಟು ಬೇಗ ಅವ್ರನ್ನ ಹುಡುಕ್ಸೋ ಪ್ರಯತ್ನ ಮಾಡ್ತೀನಿ. ಅಷ್ಟು ಮಾಡಿ ಪುಣ್ಯ ಕಟ್ಕೋ ಜಾನು. ತಾಯಿ ಮಗನ ಒಂದು ಮಾಡಿದ ಪುಣ್ಯ ನಿನಗೆ ಬರುತ್ತೆ. ಅವ್ನು ನಿನ್ನ ಮೇಲೆ ಇಟ್ಟಿರೋ ಪ್ರೀತಿಗೆ ನೀನು ಅವನಿಗೆ ಒಳ್ಳೇದು ಮಾಡ್ದಾಗತ್ತೆ. ಅಣ್ಣ, ಇಲ್ಲಿಂದ ಒಳಗಡೆ ಹೋದರೆ ಒಂದು ಪಾಳು ಬಿದ್ದ ಮನೆ ಇದೆ, ಅಲ್ಲಿ ಯಾರೂ ಬರಲ್ಲ. ನೀನು ಅಲ್ಲಿ ಸೇಫ್ ಆಗಿರ್ಬೋದು. ಆದರೆ ಯಾವುದೇ ಕಾರಣಕ್ಕೂ ಏನು ಬೇಕಿದ್ರೂ ಆಚೆ ಬರೋ ಹಾಗಿಲ್ಲ. ನಿನ್ಗೇನೇ ಬೇಕಿದ್ರೂ ಅದನ್ನು ತೊಗೊಂಡು ಬಂದು ಕೊಡೋಕ್ಕೆ ಹುಡುಗರನ್ನ ಕಳಿಸ್ತೀನಿ. ಇಲ್ಲ ನಿನ್ಗೆ ಯಾರ ಮೇಲಾದರೂ ನಂಬಿಕೆ ಇದ್ದರೆ ಅಂಥ ಹುಡುಗನ ಜೊತೆಲಿ ಇಟ್ಕೋ. ಆದರೆ ನೆನ್ಪಿಟ್ಕೋ, ನಾನು ಹೇಳೋವರೆಗೂ ನೀನು ಆಚೆ ಬರೋ ಹಾಗೆ ಇಲ್ಲ. ಅಲ್ಲಮ್ಮ,
ನಾನು ಇಲ್ಲೆಲ್ಲೋ ಇರೋ ಬದಲು ಬೇರೆ ಯಾವ್ದಾದ್ರು ಊರಿಗೆ ಹೋಗ್ಬಿಡ್ತೀನಿ ಬಿಡು. ಅಲ್ಲಿ ಬಂದವ್ರು ಹೇಗೆ ಹುಡುಕ್ತಾರೆ? ಅಯ್ಯೋ ಸುಮ್ಮನೆ ನನ್ನ ಮಾತು ಕೇಳೋಣ. ಸುಮ್ಮನೆ ನೀನು ಅಲ್ಲಿರು. ನೀನು ಯಾರು ಅಂತ ಈಗಾಗಲೇ ಅವ್ರಿಗೆಲ್ಲ ಗೊತ್ತಾಗೋಗಿದೆ. ಅವ್ರು ಖಂಡಿತ ನಿನ್ನ ಹುಡುಕ್ತಾರೆ. ನೋಡು, ಇಂಥ ಟೈಮ್ನಲ್ಲಿ ನಾವು ಸುಮ್ಮನೆ ರಿಸ್ಕ್ ತೊಗೊಳಕ್ಕಾಗಲ್ಲ. ಈಗ ಮಾಡೋ ಒಂದು ಸಣ್ಣ ಮಿಸ್ಟೇಕ್ ನಮ್ಮ ಇಷ್ಟು ವರ್ಷದ ಪರಿಶ್ರಮಕ್ಕೆ ಗೆದ್ಲು ಹಿಡ್ದಂಗೆ ಆಗ್ಬಿಡುತ್ತೆ. ಅಲ್ಲಮ್ಮ, ಇಲ್ಲಿ ಎಷ್ಟು ದಿನ ಅಂತಿರಕ್ಕಾಗತ್ತೆ ಹೇಳ? ನಮ್ಮ ಕೆಲಸ ಸಾಧಿಸ್ಕೊಳ್ಳೋವರೆಗೂ ಇಲ್ಲಿರದೆ ಬೇರೆ ದಾರಿನೇ ಇಲ್ಲ ಅಣ್ಣ. ನಿನ್ನ ಫೋಟೋ ಆಲ್ರೆಡಿ ಎಲ್ಲ ಕಡೆ ಹೋಗಿದೆ. ಯಾರಿಗಾದ್ರೂ ಒಂದು ಸಣ್ಣ ಸುಳಿವು ಸಿಕ್ಕಿದ್ರು ಕೂಡ ನಿನ್ನ ಖಂಡಿತ ಸಿಕ್ಕಾಕ್ಸ್ತಾರೆ. ಅದಕ್ಕೆ ಸ್ವಲ್ಪ ದಿನ ತಣ್ಣಗಾಗಲಿ, ಆಮೇಲೆ ನಾನೇ ನಿನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿಸ್ತೀನಿ. ನೋಡು, ನಿನಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇದ್ದರೆ ನನ್ನ ಮಾತನ್ನ ಕೇಳು. ನೀನು ಸ್ವಲ್ಪ ದಿನ ಇಲ್ಲೇ ಇರು. ಸರಿನಮ್ಮ, ನಮ್ಮ ಕುಟುಂಬಕ್ಕಾಗಿರೋ ಅನ್ಯಾಯಕ್ಕೋಸ್ಕರ ನೀನು ಇಷ್ಟೆಲ್ಲ ಹೋರಾಟ ಮಾಡ್ತಿರ್ಬೇಕಾದ್ರೆ ನಾನು ಇಲ್ಲ ಅನ್ನೋಕ್ಕಾಗತ್ತ? ನೀನು ಹೇಳೋವರೆಗೂ ನಾನು ಇಲ್ಲೇ ಇರ್ತೀನಿ. ನೀನು ಆದರೂ ನನಗೊಂದು ಸಣ್ಣ ಅನುಮಾನ. ಅಯ್ಯೋ ಅಣ್ಣ, ಇಂಥ ಟೈಮ್ನಲ್ಲಿ ಏನು ಅನುಮಾನ ನಿಂದು? ಅಲ್ಲಮ್ಮ, ಆ ಕುಟುಂಬಕ್ಕೆ ತೊಂದರೆ ಮಾಡಬೇಕು ಅಂತ ನೀನು ಇಷ್ಟೆಲ್ಲ ಓಡಾಡ್ತಾ ಇದೆಯಾ. ಆದರೂ ನಾವು ಯಾವುದ್ರಲ್ಲೂ ಗೆಲ್ಲಿಲ್ಲ, ಎಕ್ಸೆಪ್ಟ್ ಅಬಾರ್ಷನ್ ವಿಷಯದಲ್ಲಿ ಒಂದರಲ್ಲಿ ಬಿಟ್ಟು. ಹೀಗೆ ಹೋದರೆ ನಮ್ಮ ಸೈಡ್ ಯಾವಾಗ ಕೊನೆ ಆಗೋದು? ಅವ್ರು ಬೀದಿಗೆ ಬರೋದನ್ನು ನಾವು ಯಾವಾಗ ನೋಡೋದು? ಅಣ್ಣ, ನಾವೇನಾದರೂ ಸಾಧಿಸ್ಬೇಕು ಅಂದರೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ತಾಳ್ಮೆ. ಇಷ್ಟೇ ವರ್ಷ ಕಾದಿದ್ದೀವಂತೆ, ಇನ್ನೂ ಕಾಯೋಣ. ನಮ್ಗೀಗೀಗ ಅವಕಾಶಗಳು ಬರೋಕ್ಕೆ ಶುರು ಆಗಿದೆ. ಅದನ್ನು ಸರಿಯಾಗಿ ಉಪಯೋಗಿಸ್ಕೋಬೇಕು. ನಾವು ಸೋಲ್ತಿದ್ದೀವಿ ಅಂದರೆ ಗುರಿಯಿಂದ ಹಿಂದೆ ಹೋಗ್ತಿದ್ದೀವಿ ಅಂತ ಅಲ್ಲ. ಗುರಿ ಕಡೆಗೆ ಹೆಜ್ಜೆ ಹಾಕೋದಿಕ್ಕೆ ನಮಗಿನ್ನೂ ಹುಮ್ಮಸ್ಸು ಜಾಸ್ತಿ ಆಗ್ತಿದೆ ಅಂತ. ಅಣ್ಣ, ಅಂಗಡಿ ಮಾತ್ರ ಸಕ್ಕತ್ತಾಗಿದೆ ಕಣೋ. ಹೇಳ್ದೆ ತಾನೆ, ಅವ್ರಿಗೆ ತುಂಬಾ ಕೆಲ್ಸ ಇತ್ತು. ನಾನ್ ಇಲ್ದಿದ್ರೇನಂತೆ, ಅಪ್ಪ ಅಮ್ಮ ಎಲ್ರು ನಿಮ್ಮಿಬ್ರ ಜೊತೆ ಇದ್ರಲ್ಲ. ಯಾವಾಗ್ಲೂ ನೀವ್ ಹಿಂಗೆ ಹೇಳಿ ತಪ್ಪಿಸ್ಕೋತೀರಾ. ನಮ್ಗೆ ಅತ್ತೆ ಮಾವ ಎಷ್ಟ್ ಮುಖ್ಯನೋ ನೀವು ಅಷ್ಟೇ ಮುಖ್ಯ. ಅದ್ರಲ್ಲೂ ಇವ್ರಿಗೆ ನೀವಂದ್ರೆ ಎಷ್ಟ್ ಪ್ರೀತಿ ಅಂತ ಗೊತ್ತು ತಾನೆ. ಅದಕ್ಕೆ ಇವಾಗ ಬಂದಿದ್ದೀನಲ್ಲ. ಹಾ, ಏನು ಅಣ್ಣ? ಅಣ್ಣ, ಇದೆಲ್ಲ ಯಾಕೆ? Yeah.